ಡ್ರೋನ್ ಹಾರಿಸುತ್ತಿರುವ ಈ ಯುವತಿಯರು ಕೊಪ್ಪಳ ಜಿಲ್ಲೆಯಲ್ಲಿ ಡ್ರೋನ್ ಸಖಿಯರು ಎಂದೇ ಪರಿಚಿತ ಆಗುತ್ತಿದ್ದಾರೆ. ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ 12 ಯುವತಿಯರು ತರಬೇತಿ ಪಡೆದು ಸ್ವಾವಲಂಬಿ ಜೀವನ ಕಂಡುಕೊಂಡಿದ್ದಾರೆ. ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ತರಬೇತಿ ಪಡೆದು ಬಾಡಿಗೆ ಆಧಾರಿತ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡುತ್ತಿರುವ ಯುವತಿಯರು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಗಂಗಾವತಿ ತಾಲೂಕಿನ ಹೇರೂರು, ಕೆಸರಹಟ್ಟಿ, ಹಣವಾಲ, ಹೊಸಕೇರ, ಶ್ರೀರಾಮನಗರ, ಮರಳಿ ಮತ್ತು ಚಿಕ್ಕಜಂತಕಲ್, ಕಾರಟಗಿ ತಾಲೂಕಿನ ಬೂದುಗುಂಪ ಮತ್ತು ಮುಸ್ಟೂರು, ಕುಕನೂರು ತಾಲೂಕಿನ ಮಸಬ ಹಂಚಿನಾಳ ಮತ್ತು ಎರೆಹಂಚಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 12 ಯುವತಿಯರು ಸದ್ಯ ಡ್ರೋನ್ ಸಖಿಯರಾಗಿದ್ದಾರೆ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ NRLM ಯೋಜನೆಯಡಿ ಸ್ವಸಹಾಯ ಸಂಘದ ಸದಸ್ಯತ್ವ ಪಡೆದ ಯುವತಿಯರು ಡ್ರೋನ್ ತರಬೇತಿ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ನಮೋ ದೀದಿ ಡ್ರೋನ್ ಅಂತೇಳಿ ಸ್ಕೀಮಲ್ಲಿ ಈ ಒಂದು ಮಹಿಳೆಯರ ಸ್ವಾವಲಂಬಿ ಜೀವನ ಸಾಧಿಸಲಿಕ್ಕೆ ಅವರಿಗೆ ಸುಮಾರು 20 ದಿನಗಳ ಕಾಲ ತರಬೇತಿ ಜೊತೆಗೆ ಅವರಿಗೆ ತರಬೇತಿ ಸರ್ಟಿಫಿಕೇಟನ್ನು ಕೊಡೋದ್ರ ಮೂಲಕ ಅವರಿಗೆ ಉಚಿತವಾಗಿ ಡ್ರೋನನ್ನು, ಜನ್ರೇಟನ್ನು, ಅವ್ರಿಗೆ ವೆಹಿಕಲನ್ನು ಕೊಡೋದ್ರ ಮೂಲಕವಾಗಿ ಮಹಿಳೆಯರು ಈ ಒಂದು ಪೆಸ್ಟಿಸೈಡ್ಸನ್ನು ಸಿಂಪಡಣೆ ಮಾಡಿಕೊಳ್ಳಿಕ್ಕೆ, ಡ್ರೋನ್ ಫ್ಲೈ ಮಾಡಿಕೊಳ್ಳಿಕ್ಕೆ ಅವರಿಗೆ ಒಂದು ಅವಕಾಶ ಇದೆ. ಈ ಒಂದು 12 ಜನ ಮಹಿಳೆಯರು, ಸ್ವಸಹಾಯ ಸಂಘದ ಮಹಿಳೆಯರು ತರಬೇತಿ ಪಡೆದು ಅವರು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಭತ್ತದ ಹೊಲಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಅವರು ಮಾಡ್ತಾಯಿದ್ದಾರೆ. ಅದರಿಂದ ಸ್ವಾವಲಂಬನೆ ಜೀವನ ಮಾಡಿಸ್ತಿದ್ದಾರೆ. ಅದರಿಂದ ಅವರು ಒಳ್ಳೆಯ ಉತ್ತಮ ರೀತಿಯಿಂದ ಆದಾಯ ಕೂಡ ಗಳಿಸ್ತಾ ಇದ್ದಾರೆ. ಗಂಗಾವತಿ ಸುತ್ತಲೂ ಸುಗ್ಗಿ ಮತ್ತು ಬೇಸಿಗೆಯಲ್ಲಿ ಭತ್ತ ಬೆಳೆಯುತ್ತಾರೆ. ಅತಿ ಹೆಚ್ಚು ಕೀಟನಾಶಕ ಮತ್ತು ರಸಗೊಬ್ಬರ ಬಳಕೆಯಿಂದ ವಾತಾವರಣ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಸವಳು ಭೂಮಿಯಾಗುತ್ತಿದೆ. ಡ್ರೋನ್ ಸಿಂಪಡಣೆಯಿಂದ ಚಿಕ್ಕ ಔಷಧಿಯ ಕಣೆಗಳು ನೇರವಾಗಿ ಎಲೆ ಮೇಲೆ ಬೀಳುತ್ತವೆ. ಔಷಧಿ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚು ಇರೋದ್ರಿಂದ ಕೀಟ ನಿರ್ವಹಣೆ ಸುಲಭವಾಗಲಿದೆ. ಜೊತೆಗೆ ಯುವತಿಯರ ಸ್ವಾವಲಂಬಿ ಜೀವನಕ್ಕೆ ಯೋಜನೆ ಸಹಕಾರಿಯಾಗಿದೆ. NRLM ಸಂಜೀವಿನಿ ಒಕ್ಕೂಟ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಯೋಜನೆ ಆದಂಥ ನಮೋ ಡ್ರೋನ್ ದೀದಿ ಯೋಜನೆ ಏನಿದೆಯಲ್ಲ ಅದರ ಸಹಯೋಗದಲ್ಲಿ ನಾವು ಡ್ರೋನ್ ತರಬೇತಿಯನ್ನು ನಮಗೆ ಕೊಟ್ಟಿದ್ದಾರೆ. 15 ದಿನಗಳ ಡ್ರೋನ್ ತರಬೇತಿಯನ್ನು ಮೈಸೂರಿನಲ್ಲಿ ಕೊಟ್ಟಿದ್ದರು ಸರ್. ಆ ಡ್ರೋನ್ ತರಬೇತಿ ಮುಗಿದಾದ್ಮೇಲೆ 3 ತಿಂಗಳಿಗೆ ನಮಗೆ ಡ್ರೋನನ್ನು ಉಚಿತವಾಗಿ ತರಬೇತಿ ಮುಗಿದಾದ್ಮೇಲೆ ನಮಗೆ ಡ್ರೋನನ್ನು ಹಸ್ತಾಂತರ ಮಾಡಿದರು. ಆ ಡ್ರೋನನ್ನು ತೆಗೆದುಕೊಂಡು ನಾವು ಈಗ ಪ್ರಸ್ತುತ 1300 ಎಕರೆ ಅಷ್ಟು ರೈತರ ಹೊಲಗಳಿಗೆ ನಾವು ಸಿಂಪಡಣೆಯನ್ನು ಮಾಡಿದ್ದೇವೆ. ಭತ್ತಕ್ಕೆ ಸಿಂಪಡಣೆ ಭತ್ತ ಅಷ್ಟೇ ಅಲ್ಲ ಸರ್, ತೊಗರಿ, ಜೋಳ ಎಲ್ಲ ಕ್ರಾಪ್ಗಳಿಗೂ ನಾವು ಸಿಂಪಡಣೆಯನ್ನು ಮಾಡಿದ್ದೇವೆ. ಅದರಿಂದ ರೈತರಿಗೆ ಏನು ಲಾಭ ಅಂದರೆ ಆ ಡ್ರೋನ್ನ ಮೂಲಕ ಸಣ್ಣ ಕಣಗಳಾಗಿ ಅತ್ಯಂತ ನ್ಯಾನೋ ಮೈಕ್ರೋ ಡ್ರಾಪ್ಲೆಟ್ಸ್ ಆಗಿ ಅದು ಬೀಳೋದ್ರಿಂದ ಸೀದಾ ಎಲೆಗಳ ಮೇಲೇ ಬೀಳುತ್ತೆ. ಆ ರಾಸಾಯನಿಕ ಏನೂ ವ್ಯರ್ಥವಾಗೋದಿಲ್ಲ. ಆ ವ್ಯರ್ಥವಾಗದೇ ಇರೋವಂಥ ರಾಸಾಯನಿಕ ಪೂರ್ತಿಯಾಗಿ ಎಲೆಗಳ ಮೇಲೆ ಬೀಳೋದ್ರಿಂದ ರೈತರಿಗೆ ಅತ್ಯಂತ ಉತ್ತಮವಾದಂಥ ಫಲವನ್ನು ಅದು ಕೊಡುತ್ತೆ. ಅದು ನಮಗೆ ನೆರವಾಗಿರೋದು ಅಂದರೆ ನಾವು ಪರ್ ಎಕರೆಗೆ 300ರಿಂದ 350 ಚಾರ್ಜ್ ಮಾಡ್ತೇವೆ ಸರ್. ಇದರಿಂದ ನಮಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದೆ. ನಾನು ನನ್ನ ಮನೆಯನ್ನು ನಡೆಸುವಂಥ ಜವಾಬ್ದಾರಿಯನ್ನು ತಗೊಳ್ಳುವಷ್ಟು ಸಬಲಳಾಗಿದ್ದೇನೆ. ಹೆಣ್ಣು ಮಕ್ಕಳ ಆರ್ಥಿಕ ಸಬಲೀಕರಣಕ್ಕೆ ಇದು ಅತ್ಯಂತ ಉನ್ನತವಾದಂಥ ಯೋಜನೆ ಆಗಿದೆ. ಮೈಸೂರು, ಚೆನ್ನೈ ಮತ್ತು ಹೈದರಾಬಾದ್ನ ಏರೋನಾಟಿಕ್ಸ್ ಕೇಂದ್ರದಲ್ಲಿ 15 ದಿನ ತರಬೇತಿ ಪಡೆದು ಡ್ರೋನ್ ಪೈಲಟ್ ಪರವಾನಗಿ ಪಡೆದಿದ್ದಾರೆ. ಈ ಯುವತಿಯರು ಈಗ ಕೀಟನಾಶಕ ಮತ್ತು ದ್ರವರೂಪದ ರಸಗೊಬ್ಬರಗಳನ್ನು ರೈತರ ವಿವಿಧ ಬೆಳೆಗೆ ಡ್ರೋನ್ ಮೂಲಕ ಸಿಂಪಡಣೆ ಮಾಡುತ್ತಿದ್ದಾರೆ. ಫಸ್ಟ್ ಚೆನ್ನೈಯಲ್ಲಿ 10 ದಿನ ತರಬೇತಿ ತಗೊಂಡೆ. ಆಮೇಲೆ 10 ದಿನ ಹೈದರಾಬಾದಲ್ಲಿ ತರಬೇತಿ ತಗೊಂಡೆ. ಆ ತರಬೇತಿಲಿಂದ ಕಲಿಸಿದ್ರು ಅವರು. ಫಸ್ಟ್ ಸಣ್ಣ ಡ್ರೋನ್ ಕೊಟ್ಟು ಯಾವ ಥರ ನೀವು ಡ್ರೋನ್ ಆಪ್ರೇಟ್ ಮಾಡ್ಬೇಕನ್ನೋದು ಕಲಿಸಿದ್ರು. ಮಹಿಳಾ ದಿನಾಚರಣೆ ದಿನನೇ ನಮಗೆ ಡ್ರೋನ್ ಕೊಟ್ಟರೆ ಎಲ್ಲ ಮಹಿಳೆಯರಿಗೆ. ಆ ಡ್ರೋನ್ಲಿಂದ ನಮಗೇನು ಉಪಯೋಗ ಅಂದರೆ ಮಹಿಳೆಯರು ಸಬಲೀಕರಣ ಆಗಬೇಕು. NRLM ಯೋಜನೆಯಲ್ಲಿ ಮಹಿಳೆಯರು ಯಾವ ರೀತಿ ಅಬಲೆ ಅಲ್ಲ ಸಬಲೆ ಅನ್ನೋದು ಯಾವ ರೀತಿ ಮುಂದೆ ಬರಬೇಕು ಮಹಿಳೆಯರು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ರು. ಇದು ಡ್ರೋನ್ನಿಂದ ನಮಗೆ ಭಾಳ ಉಪಯೋಗ ಆಗಿದೆ. 10 ನಿಮಿಷದಲ್ಲೇ 400 ರೂಪಾಯಿ ದುಡಿಬೋದು ನಾವು. ಒಂದು ಎಕರೆ ಸ್ಪ್ರೇ ಮಾಡಿದರೆ 400 ರೂಪಾಯಿ ಮಿನಿಮಮ್. ಅದನ್ನು ನಾವು ಒಂದು ದಿನದಲ್ಲಿ ಒಂದು 50 ಎಕರೆನೂ ಹೊಡಿಬೋದು. ಅಂದರೆ ಬ್ಯಾಟ್ರಿ ಎಲ್ಲ ಚೆನ್ನಾಗಿತ್ತು ಅಂದರೆ 50 ಎಕರೆ ಹೊಡಿಬೋದು. ನಾವು ಒಂದು ದಿನಕ್ಕೆ ಒಂದು 10 ಎಕರೆ ಹೊಡೆದ್ರೆ ಸಾಕು. ನಮ್ಮ ಮನೆಯಲ್ಲಿ ನಾವು ಯಾವ ಥರ ಜೀವನ ಮಾಡ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ, ನಮ್ಮ ಮನೆಯವರು ದುಡಿತಾರೆ, ಅದ್ರ ಜೊತೆಗೆ ನಾವು ದುಡಿದ್ರೆ ಎಲ್ಲ ಉಪಯೋಗ ಆಗುತ್ತೆ.
ಮಹಿಳೆಯರು ಭಾಳ ಮುಂದೆ ಬರ್ತಾರಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೇಂದ್ರ ಸರ್ಕಾರದವ್ರು ನಮಗೆ ಭಾಳ ಉಪಯೋಗ ಕೊಟ್ಟರು. ಡ್ರೋನ್ ದೀದಿ ಯೋಜನೆ ಭಾಳ ಉಪಯೋಗ ಆಗಿದೆ. ಇದರಿಂದ ಎಲ್ಲರೂ ಮುಂದೆ ಬರಲಿ. ಇದನ್ನು ಉಚಿತವಾಗಿ ಕೊಟ್ಟಿದ್ದಾರೆ ನಮಗೆ. ಭತ್ತ, ಮೆಕ್ಕೆಜೋಳ, ತೊಗರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಡ್ರೋನ್ ಮೂಲಕ ಸಿಂಪಡಣೆ ಮಾಡಬಹುದಾಗಿದೆ. ಬಾಡಿಗೆ ಆಧಾರಿತವಾಗಿ ಸಿಂಪಡಣೆ ಮಾಡುವ ಮೂಲಕ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಇನ್ನು ರೈತರಿಗೂ ಡ್ರೋನ್ ಮೂಲಕ ಭತ್ತಕ್ಕೆ ಔಷಧಿ ಸಿಂಪಡಣೆ ಮಾಡುವುದರಿಂದ ಹಣ ಮತ್ತು ಸಮಯ ನಮಗೆ ಉಳಿತಾಯ ಆಗುತ್ತಿದೆ ಅಂತ ರೈತರು ಹೇಳುತ್ತಿದ್ದಾರೆ. ಈ ಮಹಿಳೆಯರು ಈ ಯೋಜನೆಯಿಂದ ಮತ್ತು ನಮ್ಮ ತಾಲೂಕಿಗೆ ಸುಮಾರು ಒಂದು 10-15 ಡ್ರೋನ್ ಕ್ಯಾಮ್ರಾಗಳು ಬಂದೋದಕ್ಕೆ ನಮಗೆ ರೈತರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಅವರಿಗೆ ಸ್ವಾವಲಂಬನೆ ಬದುಕನ್ನು ಕಟ್ಟೋದಕ್ಕೆ ಕೂಡ ಅನುಕೂಲ ಆಗಿದೆ. ನಮಗೆ ರೈತರಿಗೆ ಸ್ಪ್ರೇಯಿಂಗ್ ಮಾಡೋದರಿಂದ ಭಾಳಷ್ಟು ನಮಗೆ ರೈತರಿಗೆ ಹೊರೆ ಆಗ್ತಕ್ಕಂಥದ್ದು ಭಾಳ ಕಮ್ಮಿ ಆಗಿದೆ. ಹೌದು ಸರ್. ಈಗ ನಾವು ಒಂದು ಎಕರೆ ಸ್ಪ್ರೇ ಮಾಡ್ಬೇಕಾದ್ರೆ 600-800 ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಇದು ಕಡಿಮೆ ಖರ್ಚಿನಲ್ಲಿ 300-350ರಾಗ ಇವತ್ತು ಡ್ರೋನ್ ಇಂದ ನಾವು ಸ್ಪ್ರೇಯಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಕೆಯಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಲಿದೆ. 1 ಎಕರೆ ಭತ್ತದ ಜಮೀನಿಗೆ ಕೇವಲ 5 ನಿಮಿಷದಲ್ಲಿ ಕೀಟನಾಶಕ ಸಿಂಪಡಣೆ ಮಾಡಬಹುದು. ಎಲ್ಲ ತರಹದ ಬೆಳೆಗೂ ಡ್ರೋನ್ ಮೂಲಕ ಕೀಟನಾಶಕ ಸಿಂಪಡಣೆ ಮಾಡಬಹುದಾಗಿದೆ. ಒಬ್ಬ ಕಾರ್ಮಿಕ 2 ದಿನ ಮಾಡುವ ಕೆಲಸವನ್ನ ಡ್ರೋನ್ ಕೇವಲ 45 ನಿಮಿಷದಲ್ಲಿ ಮಾಡುತ್ತದೆ. ಸಮತಟ್ಟಾಗಿ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಬೆಳೆಯ ಇಳುವರಿ ಸಹ ಹೆಚ್ಚಲಿದೆ. ಡ್ರೋನ್ ತಂತ್ರಜ್ಞಾನ ರೈತರ ಕೃಷಿ ಚಟುವಟಿಕೆಗೆ ಬಹಳ ಉಪಯುಕ್ತವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.